ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಲದ ಹೊರೆ ಇದೆ, ಅದರಿಂದ ಹೊರಗಡೆ ಬರೋದು ಹೇಗೆ ನೋಡಿ. ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನು ಮಾಡೋದ್ರಿಂದ ಅಥವಾ ಮಂತ್ರಜಪ ಇತ್ಯಾದಿಗಳನ್ನು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ದುಡ್ಡು ಹುಟ್ಟಿ ನಮ್ಮ ಸಾಲ ತೀರುತ್ತಾ ಅಂದರೆ ಖಂಡಿತ ತೀರಲ್ಲ. ಇದನ್ನು ತಲೆಯಿಂದ ಹೊರಗಡೆ ತೆಗೀರಿ. ಇಲ್ಲಿ ಇವತ್ತು ನಾನು ಕೊಡ್ತಾ ಇರುವಂಥ ಈ ವಿಚಿತ್ರ ಪರಿಹಾರ ಏನಿದೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಸಾಲದ ಹೊರೆ ಬೀಳ್ತಾ ಇರ್ತದೆ. ಸಾಲದ ಹೊರೆ ಅಂತ ಇರೋದು ನಾನು ಅಂದರೆ, ಈ ಸಾಲ ನಾನು ಮಾಡಿರಲ್ಲ, ನನ್ನ ಮನೆಯಲ್ಲಿ ಯಾರಾದ್ರು ವ್ಯಕ್ತಿಗಳು ಮಾಡಿರ್ತಾರೆ, ನಾನು ತೀರ್ಸೋದಕ್ಕೆ ನಿಂತಿರ್ತೀನಿ. ನನ್ನ ಮನೆಯಲ್ಲಿ ಯಾರೋ ಮಾಡಿರ್ತಾರೆ, ಅವರ ಬದಲಾಗಿ ನಾನು ಕೊಡ್ತೀನಿ ಅಂತ ಜವಾಬ್ದಾರಿ ವಹಿಸ್ಕೊಂಡ್ಬಿಟ್ಟಿರ್ತೀನಿ. ಅರ್ಥ ಆಯ್ತಲ್ವಾ? ಈ ರೀತಿ ಸಾಲದ ಹೊರೆ ಇರುವಂಥ ವ್ಯಕ್ತಿಗಳು ನೀವು ನಿಮ್ಮ ಪರ್ಸ್ನಲಿಗೆ ಮಾಡಿರೋ ಸಾಲ ಅಲ್ಲ. ಸಪೋಸ್ ತಿಳ್ಕೊಳ್ಳಿ, ಪರ್ಸ್ನಲಿಗೆ ಸಾಲ ಮಾಡಿದ್ದೀರಾ, ತೀರಿಸೋ ಅಷ್ಟು ಕೆಪಾಸಿಟಿ ಇದೆ, ಇದು ಪ್ರಾಬ್ಲಮ್ ಅಲ್ಲ. ನೆನ್ಪಿಟ್ಕೊಳ್ಳಿ, ಯಾರೋ ಮಾಡಿದ ಸಾಲ ನನ್ನ ಮೇಲೆ ಬಿದ್ದೈತೆ, ಅಥವಾ ನಾನು ಯಾರಿಗೋ ಒಬ್ಬರಿಗೆ ಕೊಡಿಸ್ದೆ, ನನ್ನ ರಿಲೇಟಿವ್ಸೋ ಫ್ರೆಂಡ್ಸೋ ಯಾರಿಗೋ ಒಬ್ರಿಗೆ ಕೊಡಿಸ್ದೆ, ಅವ್ರು ಕೈ ಎತ್ಬಿಟ್ರು, ಬಾಸ್ ನನ್ನ ತಲೆ ಮೇಲೆ ಈ ಸಾಲದ ಹೊರೆ ಬಿದ್ದಿದೆ ಅನ್ನುವಂಥವ್ರು ಯಾರ್ಯಾರಿದ್ದೀರೋ ಅವರುಗಳು ಮೃಗಶಿರ ಅನ್ನುವಂಥ ನಕ್ಷತ್ರ, ನೀವು ಜ್ಯೋತಿಷ ಆ್ಯಪ್ಗಳಲ್ಲಿ ನೋಡ್ಬೋದು, ಪಂಚಾಂಗದಲ್ಲಿ ನೋಡ್ಬೋದು, ಅಥವಾ ಕ್ಯಾಲೆಂಡ್ರಲ್ಲಿ ಕೂಡ ನೋಡ್ಬೋದು. ಮೃಗಶಿರ ಅನ್ನುವಂಥ ನಕ್ಷತ್ರ ಬಂದ ದಿನ ನೀವೊಂದು ಜಿಂಕೆಯ ಒಂದು ವಿಗ್ರಹವನ್ನು ತಗೊಂಬರ್ಬೇಕಾಗುತ್ತೆ. ಜಿಂಕೆಯ ಒಂದು ವಿಗ್ರಹ, ಇಷ್ಟು ದೊಡ್ಡದು ಅಲ್ಲ, ಚಿಕ್ಕದಾಗಿರೋದು, ನಿಮಗೆ ಎಷ್ಟಾಗುತ್ತೋ ಅಷ್ಟು ಟೊಳ್ಳಿರಬಾರ್ದು ಅಷ್ಟೇ. ವಿಗ್ರಹವನ್ನು ನೀವು ತಗೊಂಡ್ಬಂದು ನಿಮ್ಮ ಮನೆಯ ಹಾಲಿನ ಪಶ್ಚಿಮ ದಿಕ್ಕಿನ ಕಡೆಗೆ ಈ ವಿಗ್ರಹವನ್ನು ಇಟ್ಬಿಡಿ, ಅಷ್ಟೇ ಸಾಕು. ತಂದಂಥ ದಿನವನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮಿಷ್ಟಕ್ಕೆ ನೀವು ದುಡಿಮೆ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋಗಿ. ವಿಗ್ರಹ ಇಟ್ಬಿಟ್ಟಿದ್ದೀವಿ, ಎಲ್ಲಿಂದನೂ ದುಡ್ಡು ಬರುತ್ತೆ, ಈ ರೀತಿ ಬರಲ್ಲ. ಇದು ಯಾವುದ್ಯಾವುದೋ ಯೋಚನೆಯಲ್ಲಿ ಇರಬೇಡಿ. ಇದನ್ನು ನೀವು ಇಡಿ, ನಿಮ್ಮ ಮೇಲಿರುವಂಥ ಸಾಲದ ಹೊರೆ ಕಡಿಮೆಯಾಗ್ತಾ ಹೋಗುತ್ತೆ. ಮೋಸ್ಟ್ಲಿ ನಿಮ್ಮ ಮೇಲೆ ಈ ಸಾಲದ ಹೊರೆಯನ್ನು ಹೊರಿಸಿದಂಥ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್ ಯಾರೋ ಫ್ರೆಂಡ್ ಕೊಟ್ಟೆ, ಅವ್ರು ಹೋಗ್ಬಿಟ್ರು, ಮತ್ತೆ ಆತ ಬರಬಹುದೇನೋ, ಆತ ನಿಮಗೆ ಸಿಗಬಹುದೇನೋ, ಆತನೇ ತನ್ನ ಸಾಲವನ್ನು ತೀರಿಸ್ಬೋದೇನೋ, ಅಥವಾ ನೀವು ಯಾರೋ ಒಂದು ಸಾಲವನ್ನು ವಹಿಸ್ಕೊಂಡಿದ್ದೀರೋ ಆ ವ್ಯಕ್ತಿ ನಿಮಗೆ ಸಿಗ್ಬೋದೇನೋ, ನಿಮ್ಮ ಮನೆಯವರೇ ಆಗಿರ್ಬೋದೇನೋ, ಅವರಿಗೆ ಕೆಲಸ ಸಿಗ್ಬೋದೇನೋ, ಅವ್ರು ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾನು ಆ ಸಾಲ ನಂದು ತಾನೇ, ನಾನು ತೀರಿಸ್ತೀನಿ ಬಿಡು ಅಂತ ನಿಮ್ಮನ್ನು ಈ ಸಾಲದ ಹೊರೆಯಿಂದ ಮುಕ್ತಿ ಮಾಡ್ಬೋದು, ವಿಮುಕ್ತಿ ಮಾಡಬಹುದೇನೋ ಅಲ್ವಾ? ಸೊ ವಿಚಾರಗಳು ಭಾಳಷ್ಟಿದೆ, ಹೊರಗಡೆ ಬರೋದಕ್ಕೆ ಭಾಳಷ್ಟು ವಿಚಾರಗಳಿದೆ, ಆಗಬಹುದು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಆಪ್ಷನ್ಸ್ ಇದೆ. ಸಾಲದ ಹೊರೆಯಿಂದ ನೀವು ಮಾಡಿರಬಾರ್ದು, ನೀವು ಮಾಡಿರದ ಸಾಲದ ಹೊರೆಯಿಂದ ಈ ಪುಟ್ಟ ಪರಿಹಾರದಿಂದ ನೀವು ಹೊರಗಡೆ ಬರ್ತೀರಾ. ಈ ಜಿಂಕೆ ಇಟ್ರ ಮೇಲೆ ಏನು ಮಾಡಬೇಕು, ಪ್ರತಿದಿನ ಒರೆಸ್ಬೇಕಾ, ಇದಕ್ಕೇನಾರು ಹೇಳ್ಬೇಕಂದ್ರೆ ಏನು ಹೇಳೋಕೆ ಹೋಗಬೇಡಿ, ಏನು ಒರೆಸೋದಕ್ಕೆ ಕೂಡ ಹೋಗಬೇಡಿ. ನಿಮ್ಮಿಷ್ಟಕ್ಕೆ ನೀವು ಇದನ್ನು ಇಡಿ, ನಿಮ್ಮಿಷ್ಟಕ್ಕೆ ನೀವು ಜೀವನ ಮಾಡಿ, ನಿಮ್ಮಿಷ್ಟಕ್ಕೆ ನೀವು ಸಂಪಾದನೆಯನ್ನು ಮಾಡಿ, ಸಾಲ ಹೇಗೆ ತೀರಿಸ್ಬೇಕು ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಇರಿ. ಆದರೆ ಈ ಸಾಲದ ಹೊರೆ ಮಾತ್ರ ನಿಮಗೆ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗ್ಬೋದು. ಅಥವಾ ಸಾಲ ಯಾರ ಹತ್ರ ತೊಗೊಂಡಿದ್ದೀರಲ್ವಾ, ಆ ವ್ಯಕ್ತಿ ಬಡ್ಡಿ ಗಿಡ್ಡಿ ಅಸಲು ಗಿಸ್ಲು ಎಲ್ಲ ಸೇರಿ, ಚಕ್ರ ಬಡ್ಡಿ ಎಲ್ಲ ಸೇರಿ ಒಂದು ಹಾಕಿರ್ತಾನೆ. ಅದೇ ವ್ಯಕ್ತಿ ನಿಮ್ಗೆ ಹೇಳ್ಬೋದೇನೋ, ಬಡ್ಡಿ ಬೇಡ, ಪೂರ್ತಿ ಮನ್ನಾ, ಮತ್ತು ಏನು ಅಸಲಿದೆಯೋ ಅದರಲ್ಲಿ ನೀನು ತಿಂಗಳು ಸ್ವಲ್ಪ ಕೊಟ್ಕೊಂಡು ಹೋಗು, ಅದನ್ನು ನಾನು ಮೈನಸ್ ಮಾಡ್ತೀನಿ ಅಂತ. ಹೊರೆ ಕಮ್ಮಿ ಆಗ್ತಾ ಇದೆ ಅಲ್ವಾ? ಈ ರೀತಿ ಯೋಚನೆ ಶಕ್ತಿಯನ್ನು ನೀವು ಚೇಂಜ್ ಮಾಡಿ, ನೋಡುವಂಥ ಪರಿಸ್ಥಿತಿ, ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ನೋಡಿ. ಪ್ರತಿಯೊಂದು ಪರಿಹಾರ ಕ್ರಿಯೆಗಳು ಕೂಡ ಕೆಲಸ ಮಾಡ್ತವೆ. ಇದೇ ರೀತಿಯಾದಂಥ ಸರಳವಾಗಿರುವಂಥ, ವಿಚಿತ್ರವಾಗಿರುವಂಥ ಮತ್ತು ನಿಮಗೆ ನೀವು ಮಾಡಬಹುದಾದಂಥ ಪರಿಹಾರಗಳನ್ನ ಹೊತ್ತುಕೊಂಡು ಈ ಗುರುಭಕ್ತಿ ಜ್ಯೋತಿಷಕರಿಂದ ಪ್ರತಿದಿನ ನಿಮಗೋಸ್ಕರ ಬರ್ತಾ ಇರ್ತದೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ವಿಡಿಯೋಗಳನ್ನು. ಎಲ್ರಿಗೂ ಒಳ್ಳೆಯದಾಗಲಿ.